ನಮ್ಮೊಂದಿಗೀಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ ಬಿ.ವೈ. ವಿಜೇಂದ್ರ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಬಿ.ವೈ. ವಿಜೇಂದ್ರ ಅವರೇ, ಈಗ ಬಿಜೆಪಿ ಈ ಒಂದು ಘಟನೆನ ಯಾವ ರೀತಿಯಾಗಿ ಖಂಡಿಸುತ್ತೆ, ಮುಂದಿನ ನಡೆ ಹೇಗಿರುತ್ತೆ ಅಂತ? ನೋಡ್ರಿ, ಎಲ್ಲೋ ಒಂದು ಕಡೆ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ರೀತಿ ದುಷ್ಕೃತ್ಯಗಳಿಗೆ, ದೇಶದ್ರೋಹಿ ಚಟುವಟಿಕೆಗಳಿಗೆ ಕುಮ್ಮಕ್ಕು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ನನ್ನ ನಾಗಮಂಗಲದಲ್ಲಿ ಇವತ್ತು ಶಾಂತಿಯುತವಾಗಿ ಮೆರವಣಿಗೆ ನಡೀತಾ ಇದ್ದರೆ, ಗಣಪತಿ ವಿಸರ್ಜನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏಕಾಏಕಿ ಆಗಿರ್ತಕ್ಕಂಥದ್ದಲ್ಲ, ಅಚಾನಕ್ ಆಗಿರ್ತಕ್ಕಂಥ ಘಟನೆ ಅಲ್ಲ, ಭಾಳ ವ್ಯವಸ್ಥಿತವಾಗಿರ್ತಕ್ಕಂಥ ಪಿತೂರಿ ಇದು. ಗೃಹ ಸಚಿವರು ಹೇಳಿದ್ರು ಆಕಸ್ಮಿಕ ಘಟನೆ ಅಂತೇಳಿ. ಆಕಸ್ಮಿಕವಾಗಿದ್ದಿದ್ರೆ ಇವತ್ತು ಪೆಟ್ರೋಲ್ ಬಾಂಬ್ ಹಿಡ್ಕೊಂಡು, ಲಾಠಿ ಹಿಡ್ಕೊಂಡು ಅಥವಾ ಕತ್ತಿಗಳು ಹಿಡ್ಕೊಂಡು ಯಾರೂ ಕೂಡ ರಸ್ತೆಗೆ ಬರೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಇವತ್ತು ಕಲ್ಲುಗಳು ಗುಡ್ಡೆ ಹಾಕೊಂಡು ಇವತ್ತು ಹಿಂದೂಗಳ ಮೇಲೆ, ಕಾರ್ಯಕರ್ತರ ಮೇಲೆ ಕಲ್ಲೆಸಿತಕ್ಕಂಥದ್ದು, ಇವತ್ತು ಹಲ್ಲೆ ಮಾಡ್ತಕ್ಕಂಥ ಕೆಲಸ, ಅಂಗಡಿಗಳಿಗೆ ಬೆಂಕಿ ಹಚ್ಚಿರ್ತಕ್ಕಂಥದ್ದು, ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳನ್ನು ಮೊದಲು ನಿಲ್ಲಿಸ್ಬೇಕು ಗೃಹ ಸಚಿವರು. ಇವತ್ತಿಲ್ಲೇನೋ ಅನ್ಯಾಯ ಆಗಿದೆ, ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸ ಆಗಿದೆ, ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ. ಸಚಿವರು ಹೇಳಿದ್ರು ಬಿಜೆಪಿಯವರು ಇಲ್ಲಿ ಬರ್ತಾ ಇರೋದು ರಾಜಕೀಯ ಮಾಡೋದಕ್ಕೆ ಅಂತ. ಈ ರೀತಿ ನೀವು ಬೇಜವಾಬ್ದಾರಿ ಥರದಿಂದ ನಡ್ಕೊಂಡ್ರೆ, ಇಂಥ 420ಗಳಿಗೆ, ದೇಶದ್ರೋಹಿಗಳಿಗೆ ನೀವು ಕುಮ್ಮಕ್ಕು ಕೊಡ್ತಾ ಇದ್ದರೆ ನಾವು ರಾಜಕಾರಣ ಮಾಡ್ತೀವಿ, ನಮಗೇನು ಸಂಕೋಚ ಇಲ್ಲ. ಹಿಂದೂಗಳ ಪರವಾಗಿ ನಿಲ್ತಕ್ಕಂಥ ನಮ್ಮ ಕರ್ತವ್ಯ ಇದೆ, ಅದನ್ನು ನಾವು ಮಾಡೇ ಮಾಡ್ತೇವೆ. ಭೀಮರಾಜ್ ಅನ್ನೋ ಅಂಗಡಿ ಮಾಲೀಕ ಕಾಲಿಡ್ಕೊಳ್ತಾನೆ ಅವ್ರಿಗೆಲ್ಲ, ಬೇಡ ಏನು ಮಾಡಬೇಡಿ ಅಂತೇಳಿ. ಆದರೂ ಕೂಡ ಅವನ ಸೈಡಿಗೆ ತಳ್ಳಿ ಕಲ್ಗಳು ಹಾಕಿ ಬೆಂಕಿಯನ್ನು ಇಡ್ತಾರೆ. 2 ಕೋಟಿ ರೂಪಾಯಿ ಅಷ್ಟು ನಷ್ಟ ಆಗಿದೆ ಇವತ್ತು. ನಷ್ಟ ಆಗಿದೆ, ರಾಜ್ಯ ಸರ್ಕಾರ ಅದನ್ನು ನಷ್ಟವನ್ನು ಭರಿಸಬೇಕು, ಆಗ್ರಹವನ್ನು ಮಾಡ್ತಾ ಇದ್ದೇವೆ. ನೋಡಿ, ಇದು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ.ವೈ. ವಿಜೇಂದ್ರ ಅವರ ಮಾತು. ಏನೆಲ್ಲ ನಷ್ಟ ಆಗಿದೆ ಆ ಒಂದು ನಷ್ಟವನ್ನ ಭರಿಸುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ಬಿ.ವೈ. ವಿಜೇಂದ್ರ ಅವರು ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ನಾಗಮಂಗಲ. ನಮ್ಮೊಂದಿಗೀಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ.ವೈ. ವಿಜೇಂದ್ರ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಬಿ.ವೈ. ವಿಜೇಂದ್ರ ಅವರೇ, ಈಗ ಬಿಜೆಪಿ ಈ ಒಂದು ಘಟನೆನ ಯಾವ ರೀತಿಯಾಗಿ ಖಂಡಿಸುತ್ತೆ, ಮುಂದಿನ ನಡೆ ಹೇಗಿರುತ್ತೆ ಅಂತ? ನೋಡ್ರಿ, ಎಲ್ಲೋ ಒಂದು ಕಡೆ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ರೀತಿ ದುಷ್ಕೃತ್ಯಗಳಿಗೆ, ದೇಶದ್ರೋಹಿ ಚಟುವಟಿಕೆಗಳಿಗೆ ಕುಮ್ಮಕ್ಕು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ನನ್ನ ನಾಗಮಂಗಲದಲ್ಲಿ ಇವತ್ತು ಶಾಂತಿಯುತವಾಗಿ ಮೆರವಣಿಗೆ ನಡೀತಾ ಇದ್ದರೆ, ಗಣಪತಿ ವಿಸರ್ಜನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏಕಾಏಕಿ ಆಗಿರ್ತಕ್ಕಂಥದ್ದಲ್ಲ, ಅಚಾನಕ್ ಆಗಿರ್ತಕ್ಕಂಥ ಘಟನೆ ಅಲ್ಲ, ಭಾಳ ವ್ಯವಸ್ಥಿತವಾಗಿರ್ತಕ್ಕಂಥ ಪಿತೂರಿ ಇದು. ಗೃಹ ಸಚಿವರು ಹೇಳಿದ್ರು ಆಕಸ್ಮಿಕ ಘಟನೆ ಅಂತೇಳಿ. ಆಕಸ್ಮಿಕವಾಗಿದ್ದಿದ್ರೆ ಇವತ್ತು ಪೆಟ್ರೋಲ್ ಬಾಂಬ್ ಹಿಡ್ಕೊಂಡು, ಲಾಠಿ ಹಿಡ್ಕೊಂಡು ಅಥವಾ ಕತ್ತಿಗಳು ಹಿಡ್ಕೊಂಡು ಯಾರೂ ಕೂಡ ರಸ್ತೆಗೆ ಬರೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಇವತ್ತು ಕಲ್ಲುಗಳು ಗುಡ್ಡೆ ಹಾಕೊಂಡು ಇವತ್ತು ಹಿಂದೂಗಳ ಮೇಲೆ, ಕಾರ್ಯಕರ್ತರ ಮೇಲೆ ಕಲ್ಲೆಸಿತಕ್ಕಂಥದ್ದು, ಇವತ್ತು ಹಲ್ಲೆ ಮಾಡ್ತಕ್ಕಂಥ ಕೆಲಸ, ಅಂಗಡಿಗಳಿಗೆ ಬೆಂಕಿ ಹಚ್ಚಿರ್ತಕ್ಕಂಥದ್ದು, ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳನ್ನು ಮೊದಲು ನಿಲ್ಲಿಸ್ಬೇಕು ಗೃಹ ಸಚಿವರು. ಇವತ್ತಿಲ್ಲೇನೋ ಅನ್ಯಾಯ ಆಗಿದೆ, ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸ ಆಗಿದೆ, ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ. ಸಚಿವರು ಹೇಳಿದ್ರು ಬಿಜೆಪಿಯವರು ಇಲ್ಲಿ ಬರ್ತಾ ಇರೋದು ರಾಜಕೀಯ ಮಾಡೋದಕ್ಕೆ ಅಂತ. ಈ ರೀತಿ ನೀವು ಬೇಜವಾಬ್ದಾರಿ ಥರದಿಂದ ನಡ್ಕೊಂಡ್ರೆ, ಇಂಥ 420ಗಳಿಗೆ, ದೇಶದ್ರೋಹಿಗಳಿಗೆ ನೀವು ಕುಮ್ಮಕ್ಕು ಕೊಡ್ತಾ ಇದ್ದರೆ ನಾವು ರಾಜಕಾರಣ ಮಾಡ್ತೇವೆ, ನಮಗೇನು ಸಂಕೋಚ ಇಲ್ಲ. ಹಿಂದೂಗಳ ಪರವಾಗಿ ನಿಲ್ತಕ್ಕಂಥ ನಮ್ಮ ಕರ್ತವ್ಯ ಇದೆ, ಅದನ್ನು ನಾವು ಮಾಡೇ ಮಾಡ್ತೇವೆ. ಭೀಮರಾಜ್ ಅನ್ನೋ ಅಂಗಡಿ ಮಾಲೀಕ ಕಾಲಿಡ್ಕೊಳ್ತಾನೆ ಅವ್ರಿಗೆಲ್ಲ, ಬೇಡ ಏನು ಮಾಡಬೇಡಿ ಅಂತೇಳಿ. ಆದರೂ ಕೂಡ ಅವನ ಸೈಡಿಗೆ ತಳ್ಳಿ ಕಲ್ಗಳು ಹಾಕಿ ಬೆಂಕಿಯನ್ನು ಇಡ್ತಾರೆ. 2 ಕೋಟಿ ರೂಪಾಯಿ ಅಷ್ಟು ನಷ್ಟ ಆಗಿದೆ ಇವತ್ತು. ನಷ್ಟ ಆಗಿದೆ, ರಾಜ್ಯ ಸರ್ಕಾರ ಅದನ್ನು ನಷ್ಟವನ್ನು ಭರಿಸಬೇಕು, ಆಗ್ರಹವನ್ನು ಮಾಡ್ತಾ ಇದ್ದೇವೆ. ನೋಡಿ, ಇದು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ.ವೈ. ವಿಜೇಂದ್ರ ಅವರ ಮಾತು. ಏನೆಲ್ಲ ನಷ್ಟ ಆಗಿದೆ ಆ ಒಂದು ನಷ್ಟವನ್ನ ಭರಿಸುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ಬಿ.ವೈ. ವಿಜೇಂದ್ರ ಅವರು ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ನಾಗಮಂಗಲ. ನಮ್ಮೊಂದಿಗೀಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ.ವೈ. ವಿಜೇಂದ್ರ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಬಿ.ವೈ. ವಿಜೇಂದ್ರ ಅವರೇ, ಈಗ ಬಿಜೆಪಿ ಈ ಒಂದು ಘಟನೆನ ಯಾವ ರೀತಿಯಾಗಿ ಖಂಡಿಸುತ್ತೆ, ಮುಂದಿನ ನಡೆ ಹೇಗಿರುತ್ತೆ ಅಂತ? ನೋಡ್ರಿ, ಎಲ್ಲೋ ಒಂದು ಕಡೆ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ರೀತಿ ದುಷ್ಕೃತ್ಯಗಳಿಗೆ, ದೇಶದ್ರೋಹಿ ಚಟುವಟಿಕೆಗಳಿಗೆ ಕುಮ್ಮಕ್ಕು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ನನ್ನ ನಾಗಮಂಗಲದಲ್ಲಿ ಇವತ್ತು ಶಾಂತಿಯುತವಾಗಿ ಮೆರವಣಿಗೆ ನಡೀತಾ ಇದ್ದರೆ, ಗಣಪತಿ ವಿಸರ್ಜನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏಕಾಏಕಿ ಆಗಿರ್ತಕ್ಕಂಥದ್ದಲ್ಲ, ಅಚಾನಕ್ ಆಗಿರ್ತಕ್ಕಂಥ ಘಟನೆ ಅಲ್ಲ, ಭಾಳ ವ್ಯವಸ್ಥಿತವಾಗಿರ್ತಕ್ಕಂಥ ಪಿತೂರಿ ಇದು. ಗೃಹ ಸಚಿವರು ಹೇಳಿದ್ರು ಆಕಸ್ಮಿಕ ಘಟನೆ ಅಂತೇಳಿ. ಆಕಸ್ಮಿಕವಾಗಿದ್ದಿದ್ರೆ ಇವತ್ತು ಪೆಟ್ರೋಲ್ ಬಾಂಬ್ ಹಿಡ್ಕೊಂಡು, ಲಾಠಿ ಹಿಡ್ಕೊಂಡು ಅಥವಾ ಕತ್ತಿಗಳು ಹಿಡ್ಕೊಂಡು ಯಾರೂ ಕೂಡ ರಸ್ತೆಗೆ ಬರೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಇವತ್ತು ಕಲ್ಲುಗಳು ಗುಡ್ಡೆ ಹಾಕೊಂಡು ಇವತ್ತು ಹಿಂದೂಗಳ ಮೇಲೆ, ಕಾರ್ಯಕರ್ತರ ಮೇಲೆ ಕಲ್ಲೆಸಿತಕ್ಕಂಥದ್ದು, ಇವತ್ತು ಹಲ್ಲೆ ಮಾಡ್ತಕ್ಕಂಥ ಕೆಲಸ, ಅಂಗಡಿಗಳಿಗೆ ಬೆಂಕಿ ಹಚ್ಚಿರ್ತಕ್ಕಂಥದ್ದು,
ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳನ್ನು ಮೊದಲು ನಿಲ್ಲಿಸ್ಬೇಕು ಗೃಹ ಸಚಿವರು. ಇವತ್ತಿಲ್ಲೇನೋ ಅನ್ಯಾಯ ಆಗಿದೆ, ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸ ಆಗಿದೆ, ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಉಸ್ತುವಾರಿ ಸಚಿವರು ಹೇಳಿದ್ರು ಬಿಜೆಪಿ ಅವರು ಇಲ್ಲಿ ಬರ್ತಾ ಇರೋದು ರಾಜಕೀಯ ಮಾಡೋದಕ್ಕೆ ಅಂತ. ಈ ರೀತಿ ನೀವು ಬೇಜವಾಬ್ದಾರಿತನದಿಂದ ನಡ್ಕೊಂಡ್ರೆ ಇಂಥ 420ಗಳಿಗೆ ದೇಶದ್ರೋಹಿಗಳಿಗೆ ನೀವು ಕುಮ್ಮಕ್ಕು ಕೊಡ್ತಾ ಇದ್ರೆ ನಾವು ರಾಜಕಾರಣ ಮಾಡ್ತೇವೆ, ನಮಗೇನು ಸಂಕೋಚ ಇಲ್ಲ. ಹಿಂದೂಗಳ ಪರವಾಗಿ ನಿಲ್ತಕ್ಕಂಥ ನಮ್ಮ ಕರ್ತವ್ಯ ಇದೆ, ಅದನ್ನು ನಾವು ಮಾಡೇ ಮಾಡ್ತೇವೆ. ಭೀಮರಾಜ್ ಅನ್ನೋ ಅಂಗಡಿ ಮಾಲೀಕ ಕಾಲಿಡ್ಕೊಳ್ತಾನೆ ಅವ್ರಿಗೆಲ್ಲ ಬೇಡ ಏನು ಮಾಡಬೇಡಿ ಅಂತೇಳಿ, ಆದರೂ ಕೂಡ ಅವನ ಸೈಡಿಗೆ ತಳ್ಳಿ ಕಲ್ಗಳು ಹಾಕಿ ಬೆಂಕಿಯನ್ನು ಇಡ್ತಾರೆ. 2 ಕೋಟಿ ರೂಪಾಯಿ ಅಷ್ಟು ನಷ್ಟ ಆಗಿದೆ ಇವತ್ತು. ನಷ್ಟ ಆಗಿದೆ, ರಾಜ್ಯ ಸರ್ಕಾರ ಅದನ್ನು ನಷ್ಟವನ್ನು ಭರಿಸಬೇಕು, ಆಗ್ರಹವನ್ನು ಮಾಡ್ತಾ ಇದ್ದೇವೆ. ನೋಡಿ, ಇದು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ.ವೈ. ವಿಜೇಂದ್ರ ಅವರ ಮಾತು. ಏನೆಲ್ಲ ನಷ್ಟ ಆಗಿದೆ ಆ ಒಂದು ನಷ್ಟವನ್ನ ಭರಿಸುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ಬಿ.ವೈ. ವಿಜೇಂದ್ರ ಅವರು ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ನಾಗಮಂಗಲ. ನಮ್ಮೊಂದಿಗೀಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ.ವೈ. ವಿಜೇಂದ್ರ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಬಿ.ವೈ. ವಿಜೇಂದ್ರ ಅವರೇ, ಈಗ ಬಿಜೆಪಿ ಈ ಒಂದು ಘಟನೆ ಯಾವ ರೀತಿಯಾಗಿ ಖಂಡಿಸುತ್ತೆ, ಮುಂದಿನ ನಡೆ ಹೇಗಿರುತ್ತೆ ಅಂತ? ನೋಡ್ರಿ, ಎಲ್ಲೋ ಒಂದು ಕಡೆ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ರೀತಿ ದುಷ್ಕೃತ್ಯಗಳಿಗೆ, ದೇಶದ್ರೋಹಿ ಚಟುವಟಿಕೆಗಳಿಗೆ ಕುಮ್ಮಕ್ಕು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ನನ್ನ ನಾಗಮಂಗಲದಲ್ಲಿ ಇವತ್ತು ಶಾಂತಿಯುತವಾಗಿ ಮೆರವಣಿಗೆ ನಡೀತಾ ಇದ್ದರೆ, ಗಣಪತಿ ವಿಸರ್ಜನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏಕಾಏಕಿ ಆಗಿರ್ತಕ್ಕಂಥದ್ದೆಲ್ಲ, ಅಚಾನಕ್ ಆಗಿರ್ತಕ್ಕಂಥ ಘಟನೆ ಅಲ್ಲ, ಭಾಳ ವ್ಯವಸ್ಥಿತವಾಗಿರ್ತಕ್ಕಂಥ ಪಿತೂರಿ ಇದು. ಗೃಹ ಸಚಿವರು ಹೇಳಿದ್ರು ಆಕಸ್ಮಿಕ ಘಟನೆ ಅಂತೇಳಿ. ಆಕಸ್ಮಿಕವಾಗಿದ್ದಿದ್ರೆ ಇವತ್ತು ಪೆಟ್ರೋಲ್ ಬಾಂಬ್ ಹಿಡ್ಕೊಂಡು, ಲಾಠಿ ಹಿಡ್ಕೊಂಡು ಅಥವಾ ಕತ್ತಿಗಳು ಹಿಡ್ಕೊಂಡು ಯಾರೂ ಕೂಡ ರಸ್ತೆಗೆ ಬರೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಇವತ್ತು ಕಲ್ಲುಗಳು ಗುಡ್ಡೆ ಹಾಕೊಂಡು ಇವತ್ತು ಹಿಂದೂಗಳ ಮೇಲೆ, ಕಾರ್ಯಕರ್ತರ ಮೇಲೆ ಕಲ್ಲೆಸಿತಕ್ಕಂಥದ್ದು, ಇವತ್ತು ಹಲ್ಲೆ ಮಾಡ್ತಕ್ಕಂಥ ಕೆಲಸ, ಅಂಗಡಿಗಳಿಗೆ ಬೆಂಕಿ ಹಚ್ಚಿರ್ತಕ್ಕಂಥದ್ದು, ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳನ್ನು ಮೊದಲು ನಿಲ್ಲಿಸ್ಬೇಕು ಗೃಹ ಸಚಿವರು. ಇವತ್ತಿಲ್ಲೇನೋ ಅನ್ಯಾಯ ಆಗಿದೆ, ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸ ಆಗಿದೆ, ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಉಸ್ತುವಾರಿ ಸಚಿವರು ಹೇಳಿದ್ರು ಬಿಜೆಪಿ ಅವರು ಇಲ್ಲಿ ಬರ್ತಾ ಇರೋದು ರಾಜಕೀಯ ಮಾಡೋದಕ್ಕೆ ಅಂತ. ಈ ರೀತಿ ನೀವು ಬೇಜವಾಬ್ದಾರಿತನದಿಂದ ನಡ್ಕೊಂಡ್ರೆ ಇಂಥ 420ಗಳಿಗೆ ದೇಶದ್ರೋಹಿಗಳಿಗೆ ನೀವು ಕುಮ್ಮಕ್ಕು ಕೊಡ್ತಾ ಇದ್ರೆ ನಾವು ರಾಜಕಾರಣ ಮಾಡ್ತೇವೆ, ನಮಗೇನು ಸಂಕೋಚ ಇಲ್ಲ. ಹಿಂದೂಗಳ ಪರವಾಗಿ ನಿಲ್ತಕ್ಕಂಥ ನಮ್ಮ ಕರ್ತವ್ಯ ಇದೆ, ಅದನ್ನು ನಾವು ಮಾಡೇ ಮಾಡ್ತೇವೆ. ಭೀಮರಾಜ್ ಅನ್ನೋ ಅಂಗಡಿ ಮಾಲೀಕ ಕಾಲಿಡ್ಕೊಳ್ತಾನೆ ಅವ್ರಿಗೆಲ್ಲ ಬೇಡ ಏನು ಮಾಡಬೇಡಿ ಅಂತೇಳಿ, ಆದರೂ ಕೂಡ ಅವನ ಸೈಡಿಗೆ ತಳ್ಳಿ ಕಲ್ಗಳು ಹಾಕಿ ಬೆಂಕಿಯನ್ನು ಇಡ್ತಾರೆ. 2 ಕೋಟಿ ರೂಪಾಯಿ ಅಷ್ಟು ನಷ್ಟ ಆಗಿದೆ ಇವತ್ತು. ನಷ್ಟ ಆಗಿದೆ, ರಾಜ್ಯ ಸರ್ಕಾರ ಅದನ್ನು ನಷ್ಟವನ್ನು ಭರಿಸಬೇಕು, ಆಗ್ರಹವನ್ನು ಮಾಡ್ತಾ ಇದ್ದೇವೆ. ನೋಡಿ, ಇದು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ.ವೈ. ವಿಜೇಂದ್ರ ಅವರ ಮಾತು. ಏನೆಲ್ಲ ನಷ್ಟ ಆಗಿದೆ ಆ ಒಂದು ನಷ್ಟವನ್ನ ಭರಿಸುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ಬಿ.ವೈ. ವಿಜೇಂದ್ರ ಅವರು ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ನಾಗಮಂಗಲ. ಕನ್ನಡ ಮಾಧ್ಯಮ ಲೋಕದಲ್ಲಿ ಒಂದು ಹಿಸ್ಟಾರಿಕ್ ಕಾರ್ಯಕ್ರಮ. ನಾವು ಇಲ್ಲಿ ಬಂದಿದ್ದು ರೈತರ ಧ್ವನಿಯಾಗೋದಿಕ್ಕೆ. ರಿಪಬ್ಲಿಕ್ನ ಕನ್ನಡ ಚಾನೆಲ್ನಲ್ಲಿ ಇದು ಒಂದು ಉತ್ತಮವಾದಂಥ ಕಾರ್ಯಕ್ರಮಗಳಿವೆಲ್ಲ. ಜನನು ಕೂಡ ಬೆಂಗಳೂರು ಕಡೆ ಬರ್ತಾ ಇದ್ದಾರೆ, ಕೆಲಸಕ್ಕೋಸ್ಕರ ಬರ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಕರ್ನಾಟಕ ಹೇಗಿರಬೇಕು? ನಾನು ಜನ ಬೆಂಗಳೂರಿನ ವಲಸೆ ಬರೋದನ್ನ ತಪ್ಪಿಸ್ಬೇಕು. ಸವಾಲನ್ನು ಸ್ವೀಕಾರ ಮಾಡಿದಾಗ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಧರ್ಮ ಅಂತಂದ್ರೆ ಕೇವಲ ಆಧ್ಯಾತ್ಮಿಕಕ್ಕೆ ಸೀಮಿತವಾದದ್ದಲ್ಲ. ಯಾವ ಸಮಿಟು ಇಲ್ಲ, ನಾನ್ ಸ್ಟಾಪ್ ಲೈವ್ ಮಾಡಿರೋದು.